ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯ ಮಹಿಳೆಯರ ಈ ವ್ಯಕ್ತಿತ್ವ, ಭವಿಷ್ಯ, ಸವಾಲುಗಳು, ಅವಕಾಶಗಳು ಮತ್ತು ಈ ಜೀವನದ ರಹಸ್ಯಗಳು ಸರಿಯಾಗಿ ತಿಳಿದುಕೊಳ್ಳೋಣ. ಈ ರಾಶಿಯ ಮಹಿಳೆಯ ಭವಿಷ್ಯ ಹೇಗಿರುತ್ತೆ, ಅವರ ಜೀವನದಲ್ಲಿ ಯಾವ ದೊಡ್ಡ ಸಂಕಷ್ಟಗಳು ಬರುತ್ತಿದೆ, ಯಾವ ಗುಣಗಳು ಅವರನ್ನು ಜೀವನದಲ್ಲಿ ಮೇಲಕ್ಕೆ ಎತ್ತುತ್ತೆ ಮತ್ತು ಯಾವ ದುರ್ಬಲತೆಗಳು ಅವರಿಗೆ ಮಾನಸಿಕ ಒತ್ತಡ ಮತ್ತು ನೋವು ತರಬಹುದು, ಇವೆಲ್ಲಕ್ಕೂ ಒಂದೇ ಒಂದು ಉತ್ತರ ಪಡೆಯುವುದು. ಕುಂಭರಾಶಿಯ ಮಹಿಳೆಯರು ಈ ಸ್ವಾತಂತ್ರ್ಯ, ಹೊಸತನ ಮತ್ತು ಮಾನವತೆಯನ್ನು ಅತಿ ಪ್ರಮುಖವಾಗಿ ನೋಡ್ತಾರೆ. ಯಾರಿಗೂ ಅನುಸರಿಸಿ ಕೆಲಸ ಮಾಡುವುದಕ್ಕಿಂತ ತಮ್ಮ ದಾರಿಯನ್ನು ತಾವೇ ನಿರ್ಮಿಸಿಕೊಳ್ಳಲು ಇಷ್ಟಪಡ್ತಾರೆ. ಅದರಲ್ಲೂ ಅವರ ವಿಚಾರಧಾರೆ ಸಮಾಜದ ಹಳೆಯ ಈ ಮ್ಯಾಪಿನಿಂದ ಬಹಳ ಮುಂದಿದೆ. ಈ ಕಾರಣದಿಂದ ಮನಸ್ಸಿನ ಮಟ್ಟದಲ್ಲಿ ನಿರಂತರ ಹೋರಾಟಗಳು ಎದುರಾಗುತ್ತೆ. ಆದರೆ ಇದೇ ಒಂದು ಹೋರಾಟ ಈ ಒಂದು ದಿನ ಅವರಿಗೆ ವಿಶೇಷ ಗುರುತನ್ನು ಕೊಡುತ್ತೆ. ಈ ದೇಹದ ಮೈಕಟ್ಟುಗೆಯಲ್ಲಿ ಇವರು ಸಾಮಾನ್ಯವಾಗಿ ಮಧ್ಯಮದಿಂದ ಉದ್ದ ಎತ್ತರವಾಗಿರ್ತಾರೆ. ಕಣ್ಣುಗಳಲ್ಲಿ ಬುದ್ಧಿವಂತಿಕೆಯ ಹೊಳಪು ಮತ್ತು ಮುಖದಲ್ಲಿ ಗಂಭೀರತೆಯ ರಹಸ್ಯ ಎದ್ದು ಕಾಣುತ್ತೆ. ಈ ಮಿಶ್ರಣವೇ ಇವರ ವ್ಯಕ್ತಿತ್ವವನ್ನು ವಿಶಿಷ್ಟ ಮತ್ತು ಪರಿಣಾಮಕಾರಿಯಾಗಿ ಇರುತ್ತೆ. ಅವರು ಅತಿಯಾದ ಬುದ್ಧಿವಂತರು, ತತ್ವಜ್ಞಾನಿಗಳು ಮತ್ತು ಹೊಸತನವನ್ನು ಅಪ್ಪಿಕೊಳ್ಳುವರು. ಇವರು ಗುರಿಯನ್ನು ಕಂಡ ಮೇಲೆ ಸಂಪೂರ್ಣ ಶಕ್ತಿಯಿಂದ ಅದರಲ್ಲಿ ತೊಡಗುತ್ತಾರೆ. ಈ ವಿಭಿನ್ನ ಚಿಂತನೆಯ ಕಾರಣದಿಂದ ಜನಸಮೂಹದಿಂದ ಬೇರ್ಪಡುತ್ತಾರೆ. ಆದರೆ ಕೆಲವೊಮ್ಮೆ ಹಠ ಮತ್ತು ಏಕಾಏಕಿ ದೂರ ಸರಿಯುವ ಸ್ವಭಾವ ಕಾರಣದಿಂದ ಸಂಬಂಧಗಳಲ್ಲಿ ತಪ್ಪು ಅರ್ಥವಾಗುವ ಸಾಧ್ಯತೆ ಹೆಚ್ಚು. ಹೊರಗೆ ಶಾಂತವಾಗಿ ಅಥವಾ ಗಟ್ಟಿಯಾಗಿ ಕಾಣುವ ಇವರು ಒಳಗೆ ತುಂಬ ಮೃದು, ಕರುಣೆ ಮತ್ತು ಪ್ರೀತಿ ತುಂಬಿದವರು. ಈ ಸುಳ್ಳು ಮತ್ತು ಈ ಪ್ರದರ್ಶನ ಇವರಿಗೆ ತುಂಬಾ ಇಷ್ಟ ಆಗಲ್ಲ. ಆಲಸ್ಯ ಇವರ ನಿರ್ಧಾರ, ಮನಸ್ಸಿನ ಈ ಅಂತಃಪ್ರೇರಣೆ ಮತ್ತು ಈ ವಾಸ್ತವಾಂಶಗಳ ಮೇಲೆ ಆಧಾರಿತ ಸಂಬಂಧಗಳಲ್ಲಿ ಇವರಿಗೆ ಭಾವನೆಯಷ್ಟೇ ಅಲ್ಲ, ಈ ಮಾನಸಿಕ ಸಂಪರ್ಕ ಮುಖ್ಯ ಕಾರಣದಿಂದ ಹಲವಾರು ಬಾರಿ ಗಾಢ ನಿರೀಕ್ಷೆಗಳು ಅನ್ನೋದು ಉಂಟಾಗುತ್ತೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳದವರು ಇವರನ್ನು ವಿಚಿತ್ರ ಸ್ವಭಾವದವರು ಅಂತ ಹೇಳ್ತಾರೆ. ಆದ್ದರಿಂದ ಇವರು ಆತ್ಮಗಾಯ ಮತ್ತು ದುಃಖ ವಿದ್ಯಾಭ್ಯಾಸದಲ್ಲಿ ಮುಂದಿರುವ ಇವರು ವಿಜ್ಞಾನ, ತತ್ವ, ಜ್ಯೋತಿಷ್ಯ, ಸಾಮಾಜಿಕ ಸೇವೆ, IT ಅಥವಾ ಈ ತಾಂತ್ರಿಕ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಲು ಸಾಧ್ಯ. ಅನ್ಯಾಯವನ್ನು ನೋಡಿದರೆ ಧೈರ್ಯದಿಂದ ವಿರೋಧಿಸುತ್ತಾರೆ. ತಮ್ಮವರ ಬಗ್ಗೆ ನಿಷ್ಠೆ ಮತ್ತು ಪ್ರೀತಿ ಇರುವ ಇವರು ಕೇವಲ ಈ ಪೋಷಣೆ ಮಾತ್ರವಲ್ಲ, ಈ ಪ್ರಗತಿಶೀಲ ಚಿಂತನೆ ನೀಡುವ ಇಚ್ಛೆ ಹೊಂದಿದ್ದಾರೆ. ಈ ತಂದೆ ಸಹೋದರರಿಂದ ಬೆಂಬಲ ದೊರಕಿದವರು ವಿಚಾರಗಳಲ್ಲಿ ವ್ಯತ್ಯಾಸವಿರುತ್ತೆ. ಮದುವೆಯ ನಂತರ ಈ ಸಸುರಾಳಿನಲ್ಲಿ ತಮ್ಮ ಸ್ವಾತಂತ್ರ್ಯ ಮತ್ತು ಬಾಳುವ ಶೈಲಿಯನ್ನು ಸ್ಥಾಪಿಸಲು ಯತ್ನಿಸುತ್ತಾರೆ. ಪದ್ಧತಿಗಳ ತಪ್ಪನ್ನು ತರ್ಕದಿಂದ ಹೇಳುತ್ತಾರೆ. ಕೆಲವೊಮ್ಮೆ ಇದು ಕಲಹಕ್ಕೆ ಕಾರಣವಾಗಬಹುದು. ಒಳಗಿನಿಂದ ದಯಾಳು ಮತ್ತು ಪರೋಪಕಾರಿ, ಸಂಕಷ್ಟ ಸ್ಥಿತಿಯಲ್ಲಿ ಸಹಾಯ ಮಾಡಲು ಹಿಂದೆ ಬೀಳುವುದಿಲ್ಲ. ಇವರ ಸರಳತೆ ಮತ್ತು ಮಾನವತೆಯನ್ನು ಕೆಲವರು ದುರುಪಯೋಗ ಮಾಡಿಕೊಳ್ಳಬಹುದು. ಶನಿ ಭಗವಾನರ ಪ್ರಭಾವದಿಂದ ಇವರ ಭಾಗ್ಯ ನಿಧಾನವಾಗಿ ಬೆಳಗುತ್ತೆ. ಯೌವನ ಹೋರಾಟದಲ್ಲಿ ಕಳೆಯುತ್ತೆ. ಆದರೆ ಈ ವಯೋವೃದ್ಧ ಜೀವನ ವೈಭವಶಾಲಿ ಮತ್ತು ಸಂತೃಪ್ತ ಅನ್ನೋದು ಸಂಶೋಧನೆ, ಈ ಸೈಕಾಲಜಿ, ಶಿಕ್ಷಣ, ವೃತ್ತಿ, ಸ್ವಯಂ ಉದ್ಯೋಗ ಮತ್ತು IT ಮತ್ತು ತಂಡದ ನೇತೃತ್ವದಲ್ಲಿ ಯಶಸ್ಸು ಇವರ ವಿಚಾರ ಬಲವಾದದ್ದು. ಇವರು ನೀತಿಪರ, ಮಕ್ಕಳು ಬುದ್ಧಿವಂತರು ಮತ್ತು ಯಶಸ್ಸು ಸಾಧಿಸುವವರು. ಇಬ್ಬರು ಮಕ್ಕಳು ಇರುವ ಯೋಗ ಸಾಮಾನ್ಯವಾಗಿ ಕಾಣುತ್ತೆ. ಆರೋಗ್ಯದಲ್ಲಿ ಸಂಧಿ ನೋವು, ವಾತ ಮತ್ತು ಸಮಸ್ಯೆಗಳು, ಈ ಪಾದ ನೋವುಗಳು ಸಂಭವನೀಯ. ಪಠಣ, ಪ್ರಕೃತಿ ಮತ್ತು ಮೌನ ಇವರಿಗೆ ಅತಿ ಪ್ರಿಯ. ಕೆಲಸವಿಲ್ಲದೆ ಕುಳಿತುಕೊಳ್ಳುವುದೇ ಇವರಿಗೆ ಮಾನಸಿಕ ಕಷ್ಟ. ಆಧ್ಯಾತ್ಮದಲ್ಲಿ ನಂಬಿಕೆಯಾದರೆ ಇಲ್ಲಿ ಈ ಅಂಧಶ್ರದ್ಧೆ ಇಲ್ಲ, ಅಂದರೆ ಮಾನವ ಸೇವೆಯನ್ನು ನಿಜವಾದ ಭಕ್ತಿ ಎಂದು ನೋಡುವರು. ವೃದ್ಧಾಪ್ಯದಲ್ಲಿ ಸಮಾಜ ಸೇವೆ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವರು. ಶತ್ರುಗಳನ್ನು ಕ್ಷಮಿಸುವರು. ಧನ ನಿರ್ವಹಣೆ
ಈ ಪರಿಣಿತಿಯಲ್ಲೂ ಈ ವ್ಯರ್ಥ ಖರ್ಚು ಇಲ್ಲ. ಶಿಸ್ತು ಮತ್ತು ಜಾಗೃತಿ ಇರುವ ಜೀವನ. ಶನಿಯ ಪ್ರಭಾವದಿಂದ ಶೂನ್ಯದಿಂದ ಶಿಖರದವರೆಗೆ ಹೋರಾಟ ಮಾಡಿ ಗೆಲ್ಲುವರು. ಮತ್ತು ಈ ಸಲಹೆಗಳು ಪ್ರತಿದಿನ ಅಂದರೆ ಏನು ಮಾಡಬೇಕು, ಓಂ ನಮಃ ಶಿವಾಯ ಅನ್ನೋ ಜಪ ನೀವು ಆದಷ್ಟು ಪಠಿಸಬೇಕು. ನಂತರ ಈ ಶನಿ ಭಗವಾನರ ಈ ಶನಿವಾರದ ದಿನ ನೀವು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಇದನ್ನು ನೀವು ಪಠಿಸಬೇಕು. ಈ ಅಶ್ವತ್ಥ ಕಟ್ಟೆ ಅಂತ ಇರುತ್ತಲ್ಲ, ಅಲ್ಲಿ ನೀವು ಆದಷ್ಟು ಈ ದೀಪಗಳನ್ನು ಹಚ್ಚಿ ಬರಬೇಕು. ಬಡವರಿಗೆ ನೀವು ಆದಷ್ಟು ನಿಮ್ಮ ಕೈಲಾದಷ್ಟು ಈ ಕಡಲೆಕಾಳು, ಉದ್ದಿನಕಾಳು ಮತ್ತು ಈ ಕಪ್ಪು ಎಳ್ಳು ಇದನ್ನು ದಾನ ಮಾಡಿ. ಮತ್ತು ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಮತ್ತು ನಿಮಗೆ ಭಾಗ್ಯ ಅನ್ನೋದು, ಅದೃಷ್ಟ ಅನ್ನೋದು ಆದಷ್ಟು ಬೇಗ ನಿಮಗೆ ಬರೋದಕ್ಕೆ ಶುರುವಾಗುತ್ತೆ. ಈ ರಾಶಿಯವರ ಎಲ್ಲ ಮಹಿಳೆಯರು ತಮ್ಮ ಕನಸುಗಳನ್ನು ನೀವು ನನಸಾಗಿ ಮಾಡಿಕೊಳ್ಳಬಹುದು. ಯಶಸ್ಸಿನ ಶಿಖರವನ್ನು ನೀವು ಮುಟ್ಟಬಹುದು. ಆದಷ್ಟು ನೀವು ಈ ತುಂಬ ನಿರ್ಗತಿಕರು ಅಂತ ಯಾರೆಲ್ಲ ಇದ್ದಾರೆ ಅವ್ರಿಗೆ ಒಂದು ಹೊತ್ತಿನ ಊಟನೋ ಅಥವಾ ಬಟ್ಟೆ ಚಪ್ಪಲಿ ಇದನ್ನು ನೀವು ಕೊಡಿಸುವುದರಿಂದ ಈ ಶನಿ ಭಗವಾನರ ಕೃಪೆಗೆ ನೀವು ಅತ್ಯಂತ ಪಾತ್ರರಾಗ್ತೀರ. ನಂತರ ಆದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅಕ್ಕಿ ಕಾಳನ್ನು ನೀಡಿ, ನಾಯಿಗಳಿಗೆ ಈ ಬೆಲ್ಲವನ್ನು ಹಾಕಿ ಮಾಡಿರೋ ಈ ಚಪಾತಿಯನ್ನು ಕೊಡೋದ್ರಿಂದ ಕಾಳಭೈರವೇಶ್ವರನ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.